ಗ್ರಾಮದಲ್ಲಿ ಮೂವರ ಸಾವಾಗಿತ್ತು. ಮೂವರ ಸಾವು ಆಕಸ್ಮಿಕವೆಂದೇ ಭಾವಿಸಲಾಗಿತ್ತು. ಆದರೆ ಖಾಕಿ ತನಿಖೆಯಲ್ಲಿ ಸಾವಿನ ಸೀಕ್ರೆಟ್ ಬಯಲಾಗಿದೆ. ಮೂವರ ಮೃತ್ಯುವಿನ ಹಿಂದೆ ಸುಪಾರಿ ಹಂತಕರ ಹೆಜ್ಜೆ ಗುರುತು ಪತ್ತೆಯಾಗಿದೆ. ಮೂವರು ಸುಪಾರಿ ಕಿಲ್ಲರ್ಸ್, 3 ವರ್ಷ 3 ಕೊಲೆ. ಮೂವರ ಹತ್ಯೆಗೂ ಕುಟುಂಬಸ್ಥರಿಂದಲೇ ಹಂತಕರಿಗೆ ಸುಪಾರಿ. ಪೊಲೀಸರ ತನಿಖೆಯಲ್ಲಿ ಆಘಾತಕಾರಿ ಮಾಹಿತಿ ಬೆಳಕಿಗೆ. ಈ ಫೋಟೋಗಳಲ್ಲಿ ಕಾಣ್ತಾ ಇರೋ ಈ ಮೂವರು ವ್ಯಕ್ತಿಗಳು ಹುಕ್ಕೇರಿ ತಾಲೂಕಿನ ಹಟ್ಟಿಯಾಳೂರು ಗ್ರಾಮದವರು. ಈ ಮೂವರು ಕೂಡ ಕಳೆದ 3 ವರ್ಷಗಳಲ್ಲಿ ಮೃತಪಟ್ಟಿದ್ದಾರೆ. 2024ರಲ್ಲಿ ಮಹಂತೇಶ್ ಸುಟಕಣ್ಣನವರ್ ಮೃತಪಟ್ಟಿದ್ರೆ 2022ರ ಜುಲೈ ತಿಂಗಳಲ್ಲಿ ನಾಗಪ್ಪ ಮರೇಪಗೋಳ ಹಾಗೂ 2022ರ ಜೂನ್ನಲ್ಲಿ ವಿಠಲ್ ಮಾಳಗೆ ಮೃತಪಟ್ಟಿದ್ದ. ಮೂವರ ಸಾವನ್ನ ಆಕಸ್ಮಿಕವೆಂದೇ ಗ್ರಾಮಸ್ಥರೆಲ್ಲ ನಂಬಿದ್ದರು. ಆದರೆ ಈ ಮೂವರದ್ದು ಆಕಸ್ಮಿಕ ಸಾವಲ್ಲ, ಪ್ರೀ ಪ್ಲಾನ್ಡ್ ಮರ್ಡರ್. ಮೂವರನ್ನ ಕೊಂದಿದ್ದು ಸುಪಾರಿ ಕಿಲ್ಲರ್ಸ್ ಅನ್ನು ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ಈ ಮೂವರನ್ನ ಸುಪಾರಿ ಪಡೆದು ಕೊಂದಿದ್ದು ಆರೋಪಿಗಳಾದ ಆಕಾಶ್, ಅಪ್ಪಣ್ಣ ಹಾಗೂ ರಮೇಶ್. ಕಿರುಕುಳ ನೀಡುತ್ತಿದ್ದ ಎನ್ನುವ ಕಾರಣಕ್ಕೆ ಮಹಂತೇಶ ಪತ್ನಿ ಮಾಲಾ ಆರೋಪಿ ಆಕಾಶ್ಗೆ ಪತಿಯನ್ನ ಹತ್ಯೆ ಮಾಡಲು 70,000 ರೂಪಾಯಿ ಸುಪಾರಿ ನೀಡಿದ್ಲು. ಆರೋಪಿ ಆಕಾಶ್ ತನ್ನ ಸಹಚರರಾದ ಅಪ್ಪಣ್ಣ ಹಾಗೂ ರಮೇಶ್ ಜತೆಗೂಡಿ ಮಹಂತೇಶ್ನನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕಂಠಪೂರ್ತಿ ಕುಡಿಸಿ ಕತ್ತು ಹಿಸುಕಿ ಹತ್ಯೆ ಮಾಡಿದ್ರು. ಬಳಿಕ ಶವವನ್ನ ಆಕೆ ಮನೆಯಲ್ಲಿ ತಂದು ಇಟ್ಟಿದ್ದರು. ಮಹಂತೇಶ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ ಎಂದು ಪತ್ನಿ ಮಾಲಾ ಎಲ್ಲರನ್ನೂ ನಂಬಿಸಿದ್ದಳು. ನಾಗಪ್ಪ ಮರೆಪ್ಪಗೋಳ ಪತ್ನಿ ಯಲ್ಲವ್ವ ಇದೇ ಗ್ರಾಮದ ನಾಗಪ್ಪ ಮಾಳಗೆ ಎಂಬಾತನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಳು. ಈ ವಿಚಾರ ಗೊತ್ತಾಗಿ ನಾಗಪ್ಪ ಗಲಾಟೆ ಮಾಡಿದ್ದ. ಹೀಗಾಗಿ ನಾಗಪ್ಪ ಹತ್ಯೆಗೆ ಪತ್ನಿ ಯಲ್ಲವ್ವ 3 ಲಕ್ಷ ಹಣಕ್ಕೆ ಸುಪಾರಿ ಕೊಟ್ಟಿದ್ದಳು. ಹಂತಕರು ನಾಗಪ್ಪನನ್ನ ಹತ್ಯೆಗೈದು ರೈಲ್ವೆ ಹಳಿ ಮೇಲೆ ಶವ ಬಿಸಾಡಿ ಆತ್ಮಹತ್ಯೆ ಎಂಬಂತೆ ಬಿಂಬಿಸಿದ್ದರು. ಈ ನಾಗಪ್ಪ ವಿಠಲ್ ಮರೆಪ್ಪಗೋಳದು ಕೂಡ ಇವ್ರು ಏನ್ ಮಾಡಿರ್ತಾರೆ, ಅವನ ಹೆಂಡತಿ ಎಲ್ಲವ್ವ ಸುಪಾರಿ ಕೊಟ್ಟಿರ್ತಾಳೆ. ಅವಳಿಗೆ ಇನ್ನೊಬ್ಬರ ಜೊತೆ ಅನೈತಿಕ ಸಂಬಂಧ ಇರುತ್ತೆ. ಆ ವಿಚಾರವಾಗಿ ಅವಳು ಮತ್ತೆ ಅವಳ ಲಿವ್-ಇನ್ ಪಾರ್ಟ್ನರ್ ಯಾರು ನಾಗಪ್ಪ ಸಿದ್ದಪ್ಪ ಮಾಳಿಗೆ ಅಂತ ಇರ್ತಾರೆ, ಇವರಿಬ್ರು ಕೂಡ ಹೊಂಚೆ ಹಾಕ್ಬಿಟ್ಟು 3 ಲಕ್ಷಕ್ಕೆ ಮಾತಾಡ್ಕೊಂಡಿರ್ತಾರೆ. ನಾಗಪ್ಪ ಮರೆಪ್ಪಗೋಳನ್ನ ಇವರು ಕುಡಿಸೋದು, ಬೆಟ್ಟಕ್ಕೆ ಕರ್ಕೊಂಡು ಹೋಗೋದು, ಕೊಲೆ ಮಾಡೋದು. ನಾಗಪ್ಪ ಮರೆಪ್ಪಗೋಳ ಬಾಡಿಯನ್ನ ಇವರು ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿರ್ತಾರೆ. 2 ಕೊಲೆಗಳು ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಆಗಿದ್ರೆ, ಮತ್ತೊಂದು ಪ್ರಕರಣ ಒಡ ಹುಟ್ಟಿದ ಅಣ್ಣನನ್ನೇ ತಮ್ಮ ಆಸ್ತಿ ವಿಚಾರಕ್ಕೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದ. ವಿಠಲ್ ಮಾಳಗೆ ಕುಡಿತದ ದಾಸನಾಗಿ ಜಮೀನನ್ನ 22 ಲಕ್ಷ ರೂಪಾಯಿಗೆ ಅಡ ಇಟ್ಟಿದ್ದ. ಇದರಿಂದ ಕೋಪಗೊಂಡ ಸಹೋದರ ರಮೇಶ್ ತನ್ನ ಸಹಚರ ಆಕಾಶ್ ಹಾಗೂ ಅಪ್ಪಣ್ಣ ಜೊತೆಗೂಡಿ ವಿಠಲ್ ಹತ್ಯೆಗೈದು ಬಳಿಕ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಎಂದು ನಂಬಿಸಿದ್ದ. ರಮೇಶನ ಅಣ್ಣ ವಿಠಲ್ ಇವನು ಸುಮಾರು 22 ಲಕ್ಷದಷ್ಟು ಸಾಲ ಮಾಡ್ಕೊಂಡಿರ್ತಾನೆ. ಸೊ ರಮೇಶ್ ಈ ವಿಚಾರದ ಬಗ್ಗೆ ತನ್ನ ಗೆಳೆಯರಿಗೆ ಹೇಳಿರ್ತಾನೆ. ಅವನ್ನ ಕೊಲೆ ಮಾಡಿಬಿಟ್ಟು ವಾಪಸ್ ಕರ್ಕೊಂಡು ಬಂದು ಮನೆ ಹತ್ರನೇ ವಿಠಲ್ ಮಾಳಿಗೆಯ ಬೈಕನ್ನು ಬೀಳಿಸ್ಬಿಟ್ಟು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ತೋರಿಸಿರ್ತಾನೆ. ಮಹಂತೇಶ ಸುಟಕಣ್ಣನವರ್ ಹತ್ಯೆ ತನಿಖೆಗಿಳಿದ ಪೊಲೀಸರಿಗೆ ಸುಪಾರಿ ಕಿಲ್ಲರ್ಸ್ ಕೈವಾಡ ಪತ್ತೆಯಾಗಿದೆ. 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಗ್ರಾಮದಲ್ಲಿ ಈ ಮೊದಲು 2 ಹತ್ಯೆ ಮಾಡಿದ್ದಾಗಿ ಬಾಯ್ಬಿಟ್ಟಿದ್ದಾರೆ. 3 ಸುಪಾರಿ ಕಿಲ್ಲರ್ ಸೇರಿ 6 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಅನಿಲ್ ಕಾಜಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.